ವಚನದ ಚಿಂತೆಗಾಗಿ ಓದೋಣ. ಮಾರ್ಕನಿಗೆ ಬರೆದಂತ ಸುವಾರ್ತೆ, Book of St. Mark chapter 10, 10ನೇ ಅಧ್ಯಾಯ 51ನೇ ವಾಕ್ಯ. Book of St. Mark chapter 10 verse 51. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. Praise God. ಯೇಸು ಅವನಿಗೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತೀ ಎಂದು ಕೋರಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಮತ್ತೊಮ್ಮೆ ಹೇಳುತ್ತೇನೆ, ಒಬ್ಬ ಕುರುಡನು ದಾರಿ ಮುಗ್ಗಿಲಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತ ಕುರುಡನು, ಯಾರಿಗೂ ಬೇಡದೇ ಇರುವಂತ ಕುರುಡನು, ಯಾರು ಶ್ರದ್ಧಿಸದೇ ಇರುವಂತ ಕುರುಡನು, ಭಿಕ್ಷುಕನಾಗಿರುವ ಕುರುಡನು. ಅವನು ಪದೇ ಪದೇ ಕೇಳಿದನು, ಈ ಮಾರ್ಗದಲ್ಲಿ ಹೋಗುತ್ತಾ ಇರುವವರು ಯಾರು? ಇನ್ನೆಂದು ಕಾಣದೇ ಇರುವಷ್ಟು ಚಲನೆ, ಇನ್ನೆಂದು ಕಾಣದೇ ಇರುವಂತ ಒಂದು ಚಂಚಲ, ಒಂದು ಚಲನೆ ಇಲ್ಲಿ ನಡೀತಾ ಇದೆಯಲ್ಲ, ಯಾರು ಈ ಮಾರ್ಗದಲ್ಲಿ ಹೋಗುತ್ತಾ ಇರೋದು? ಕೆಲವರು ಹೇಳಿದ್ರು, ಏ ಕುರುಡ, ನೀನು ಭಿಕ್ಷುಕ, ನಿನಗೆ ಯಾಕೆ ಇಲ್ಲ ಸಲ್ಲದ ಕಾರ್ಯಗಳು? ನೀನು ಭಿಕ್ಷೆ ಬೇಡಕ್ಕುಳ್ಳವನು, ನೀನು ಕುರುಡನು, ತೆಪ್ಪಿಗೆ ಬಿತ್ಕೋ ಅಂತ ಹೇಳಿದರು. ಆದ್ರೆ ಕುರುಡ ಮೌನವಾಗಿರಲಿಲ್ಲ. ಅವನು ಪುನಃ ಕೇಳಿದನು, ಯಾರು ಈ ಮಾರ್ಗದಲ್ಲಿ ಹೋಗೋದು? ಇವನ ಕಾಟ ತಡಿಲಾರದೆ ಯಾರೋ ಹೇಳಿದ್ರು, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ನಜರೇತಿನ ಯೇಸು, ನಜರೇತಿನಲ್ಲಿ ಯಾವ ಸೌಭಾಗ್ಯವೂ ಕಾಣೋದಿಲ್ಲ. ನಜರೇತಿನಲ್ಲಿ ಒಳ್ಳೆಯದು ಯಾವುದೂ ಇಲ್ಲ. ನಜರೇತಿನಲ್ಲಿ ಏನಾದ್ರೂ ಒಳ್ಳೆಯದು ಬರುತ್ತಾ ಅನ್ನೋ ಪ್ರಶ್ನೆನೇ ಮಾತ್ರನೇ. ಆದ್ರೆ ಇವತ್ತು ರಾತ್ರಿ ಕುರುಡನಿಗೆ ಚೆನ್ನಾಗಿ ಅರ್ಥವಾಯಿತು. ಸಾಧಾರಣ ನಂಬಿಕೆ ಇಲ್ಲದವನಿಗೆ ನಜರೇತಿನ ಯೇಸು ಆದ್ರೆ ನನಗವನು ದಾವೀದ ಕುಮಾರನಾಗಿದ್ದಾನೆ. ದಾವೀದನ ಅಂಕೂರದಲ್ಲಿ ಜನಿಸಿದಂತ, ಅಲ್ಲಲೂಯ ಸ್ತೋತ್ರ, ಈಸಾಯನ ಮಗನಾದ ದಾವೀದನ ಅಂಕೂರದಲ್ಲಿ ಜನಿಸಿದಂತ ಯೇಸು ಅವನ ಈ ಲೋಕಕ್ಕೆ ಬಂದಿದ್ದು ಯಾವುದೋ ಒಂದು ಮತ ಸ್ಥಾಪನೆ ಮಾಡೋದಕ್ಕಲ್ಲ, ಒಂದು ಪಂಗಡವನ್ನ ಕೂಡಿಸೋದಕ್ಕಲ್ಲ, ಮಾನವ ಕುಲವನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕೂ, ಅಲ್ಲಲೂಯ ರೋಗಿಗಳನ್ನ ಸೌಖ್ಯ ಮಾಡುವುದಕ್ಕೂ, ಕುರುಡು ಕಣ್ಣುಗಳನ್ನ ತೆರೆಯುವುದಕ್ಕೂ, ದೆವ್ವಗಳನ್ನ ಹಾಕುವುದಕ್ಕೂ, ಅಲ್ಲಲೂಯ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬಂದಂತ ಯೇಸು ಕುಮಾರನು. ಅವನ ಹೆಸರು ದಾವೀದ ಕುಮಾರ. ಕುರುಡನಿಗೆ ಅರ್ಥವಾಯಿತು, ಇವನು ಸಾಧಾರಣವಾಗಿ ನಜರೇತಿನ ಯೇಸುವಲ್ಲ, ಇವನು ದಾವೀದ ಕುಮಾರನೇ ಆಗಿದ್ದಾನೆ. ದಾವೀದ ಕುಮಾರನನ್ನು ಅವನು ಕೂಗ್ತಾ ಇದ್ದಾನೆ, ದಾವೀದ ಕುಮಾರ, ನನ್ನನ್ನು ಕರುಣಿಸು, ಕರುಣಿಸು. ಎಲ್ಲರೂ ಹೇಳಿದ್ರು, ಸುಮ್ಮನಿರು, ಶಬ್ದ ಮಾಡಬೇಡ, ಸುಮ್ಮನಿರು. ಯೇಸು ಮುಂದೆ ಹೋಗಿ ಈ ಶಬ್ದಕ್ಕೆ ನಿಂತು ಅವನು ಹೀಗೆ ಹೇಳಿದನು, ಅವನನ್ನು ನನ್ನ ಬಳಿಗೆ ಕರೆತನ್ನಿರಿ. ಅವನು ಎದ್ದು ಬಿದ್ದು ಯೇಸುವಿನ ಬಳಿಗೆ ಬಂದಾಗ ಯೇಸು ಕೇಳಿದಂತ ಮಾತು, ನಾನು ನಿನಗೆ ಏನು ಮಾಡಬೇಕು ಅನ್ನುತ್ತಿ? ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಆಸನದಲ್ಲಿ ಈ ಕೂಟಕ್ಕಾಗಿ ಕಲಾಮಂದಿರದ ಒಳಗಡೆ ಬಂದಿರುವಂತ ಪ್ರೀತಿಯ ಸಹೋದರ ಸಹೋದರಿ, ನೀನು ಬಂದಿರುವ ಸ್ಥಳ ಸಾಧಾರಣವಾದ ಸ್ಥಳವಲ್ಲ. ಯೇಸುವಿನ ಬಳಿಗೆ ಬಂದಿರೋದ್ರಿಂದ ನಿನ್ನ ವಿಷಯ
ಕೇಳ್ದ. ಕುರುಡನ ಹತ್ರ ಯೇಸು ಸ್ವಾಮಿ ಕೇಳ್ತಾ ಇದ್ದೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ಅವನಿಗೆ ಕೇಳ್ದ. ಅವನಿಗೆ ಹೇಳ್ದ, ಅವನಿಗೆ ಯೇಸು ಸ್ವಾಮಿ ಯಾರು ಅಂತ ಅವನಿಗೆ ಗೊತ್ತಿರೋದು ಸಿಲಿಗೋಗಿನಲ್ಲಿ ಸಭಾಮಂದಿರದಲ್ಲಿ ಪ್ರಸಂಗ ಮಾಡಲಿಕ್ಕೆ ಬಂದಂತ ಪ್ರಾಸಂಗಿಕನು ಮಾತ್ರ. ಹೇ ಗುರುವೇ, ಹೇ ಮಾಸ್ಟರ್, ರಬಿ, ನನಗೆ ಕಣ್ಣು ಕಾಣುವಂತೆ, ನನ್ನ ಕಣ್ಣು ಬರುವಂತೆ ಮಾಡಬೇಕು. ಹುಟ್ಟದಾಗಿಂದ ಕುರುಡನಾಗಿದ್ದೀನಿ. ಇವತ್ತು ರಾತ್ರಿ ಇದರ ಒಳಗಡೆ ಆಸನದಲ್ಲಿ ಇರುವಂತ ಕೆಲವರ ಒಳಗಡೆ ಇದೇ ದರ್ಶನ ಉಂಟಾಗಲಿ. ಕರ್ತನೇ, ಅನೇಕ ವರ್ಷಗಳಿಂದ ಆತ್ಮಿಕನು ಎನ್ನ ಹೆಸರಿದೆ, ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಇವತ್ತು ನಾನು ಕುರುಡನಾಗೆ ಜೀವಿಸ್ತಾ ಇದ್ದೇನೆ. ಇವತ್ತೊಂದು ಪ್ರಾರ್ಥನೆ ಮಾಡ್ರಿ. ಅದು ಸಭಾ ಪಾಲಕರಾಗಿರಲಿ, ವಿಶ್ವಾಸಿಗಳಾಗಿರಲಿ, ಯಾರೇ ಆಗಿರಲಿ, ಇವತ್ತೊಂದು ಪ್ರಾರ್ಥನೆ ಮಾಡ್ರಿ. ದೇವರೇ, ಗುರುವೇ, ನನ್ನ ಕಣ್ಣನ್ನು ತೆರೆಯುವಂತನಾಗ. ಇವತ್ತು ನನ್ನ ಪ್ರಸಂಗದ ವಿಷಯ ಕಣ್ಣು ತೆರೆಯುವಂತನಾಗ, ನನ್ನ ಕಣ್ಣನ್ನು ತೆರೆಯುವಂತನಾಗ. ಓ ಲಾರ್ಡ್, ಓಪನ್ ಮೈ ಐಸ್, ನನ್ನ ಕಣ್ಣನ್ನ ತೆರೆಯುವಂತನಾಗ. ಇವತ್ತು ಕೆಲವರ ಕಣ್ಣು ತೆರೆಯೋದಾದ್ರೆ ಇವತ್ತು ನೀವು ಅದ್ಭುತ ಕಾಣುತ್ತೀರಾ, ಇವತ್ತು ನೀವು ಬಿಡುಗಡೆ ಕಾಣುತ್ತೀರಾ. ಇವತ್ತು ಪ್ರಾರ್ಥನೆ ಮಾಡ್ರಿ, ಕರ್ತನೇ, ನನ್ನ ಕಣ್ಣನ್ನು ನೀನು ತೆರೆಯುವಂತನಾಗ. ಏತಕ್ಕೋಸ್ಕರ ನಿನ್ನನ್ನು ಕಾಣುವ ರೀತಿಯಲ್ಲಿ ಸರಿಯಾಗಿ ಕಾಣೋದಕ್ಕೆ. ಸ್ತೋತ್ರ, 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 ಸ್ತೋತ್ರ. ಆಮೇಲೆ ನಾನು ಅನೇಕ ಸ್ಥಳಗಳಲ್ಲಿ, ದೇಶ ವಿದೇಶಗಳಲ್ಲಿ, ಸುಮಾರು ದೇಶಗಳಲ್ಲಿ ಪ್ರಸಂಗ ಮಾಡಿದ್ದೇನೆ. ದೊಡ್ಡ ದೊಡ್ಡ ಮೆಗಾ ಕ್ರೂಸೈಡ್ಗಳಲ್ಲಿ ಪ್ರಸಂಗ ಮಾಡಿದ್ದೇನೆ. ಸಾವಿರಾರು ಜನ ಕೂಡಿರುವಂತ ಕೂಟಗಳಲ್ಲಿ ಪ್ರಸಂಗ ಮಾಡಿದ್ದೇನೆ. ಕೆಲವೊಂದು ಪ್ರಸಂಗ ಬ್ಯೂಟಿಫುಲ್ ಪಾಯಿಂಟ್ಗಳನ್ನ ಹೇಳಿ ಸುಂದರವಾಗಿ ಪ್ರಸಂಗ ಮಾಡಿ ಒಂದು ತಲೆನೋವು ಸಹ ವಾಸಿಯಾಗದೆ, ಸ್ತೋತ್ರ, ವಾಪಸ್ ಆಗಿ ಮನೆಗೆ ಬಂದಿದ್ದೀನಿ. ಇನ್ನ ಕೆಲ ಕಡೆಗಳಲ್ಲಿ ಹೋದ್ರೆ ದೊಡ್ಡ ಪ್ರಸಂಗ ಏನು ಇಲ್ಲ, ದೊಡ್ಡ ಪಾಯಿಂಟ್ ಏನು ಹೇಳದೆ ಯೇಸುವಿನ ನಾಮವನ್ನ ಮೇಲೆ ಕೆತ್ತು ತಿರುಗಿ ವಾಪಸ್ ನೋಡುವಾಗ ದೊಡ್ಡ ದೊಡ್ಡ ಬಿಡುಗಡೆಗಳು. ಕ್ಯಾನ್ಸರ್ ಸೌಖ್ಯವಾಗುತ್ತಾ ಇದೆ, ಕಿಡ್ನಿ ಸೌಖ್ಯವಾಗಿದೆ, ಗಡ್ಡೆಗಳು ಅಪ್ರತ್ಯಕ್ಷವಾಗಿದೆ. ಸಾಕ್ಷಿ ಮೇಲೆ ಸಾಕ್ಷಿ. ನನಗಂತೂ ತಲೆ ಕೆಡಿಸ್ಕೊಂಡೆ, ತಲೆ ಕೆರ್ಕೊಂಡು ದೇವರ ಹತ್ರ ಕೇಳಿದೆ, ದೇವ್ರೆ ಇದೇನಪ್ಪ ಇದು? ಹಲ್ಲೆಲೂಯಾ. ಒಳ್ಳೆ ಪ್ರಸಂಗ ಮಾಡಿದಾಗ ಯಾವ ಬಿಡುಗಡೆನೂ ನಡೀಲಿಲ್ಲ. ಏನು ಪ್ರಸಂಗ, ದೊಡ್ಡ ಪ್ರಸಂಗ ಮಾಡಿದ್ರೆ ಇಷ್ಟೊಂದು ಬಿಡುಗಡೆ ನಡೀತಾ ಇದೆ. ಆಗ ದೇವರಾತ್ಮ ನನಗೆ ಹೇಳಿದನು, ಮಗನೇ ರವಿ, ನಿನ್ನ ಪ್ರಸಂಗದ ಅಥವಾ ನಿನ್ನ ವಾಕ್ಚಾತುರ್ಯದಿಂದ ಅಲ್ಲ ಬಿಡುಗಡೆ ನಡೆಯೋದು. ಪ್ರೈಸ್ ಗಾಡ್. ಕುಳಿತಿರುವ ಜನ ವಚನವನ್ನ ಕೇಳುವಾಗ, ಅವರ ಆತ್ಮದಲ್ಲಿ ನಂಬಿಕೆಯಿಂದ ಅದನ್ನು ಸ್ವೀಕರಿಸುವಾಗ, ಹಲ್ಲೆಲೂಯಾ, ಆರಾಧನೆ ಮಾಡಿ ಅದನ್ನು ಸ್ವೀಕರಿಸುವಾಗ, ಸ್ತೋತ್ರದೊಂದಿಗೆ ಅದನ್ನು ಸ್ವೀಕರಿಸುವಾಗ, ಹಲ್ಲೆಲೂಯಾ, ವಾಕ್ಯಗಳು ವ್ಯಾಖ್ಯಾನಿಸಲ್ಪಡುತ್ತದೆ. ವಾಕ್ಯಗಳು ವ್ಯಾಖ್ಯಾನಿಸಲ್ಪಡುವಾಗ ಅಲ್ಲಿ ಗುಂಪು ಗುಂಪಾಗಿ ಬಿಡುಗಡೆಗಳು ನಡೆಯುವಂತದ್ದಾಗಿದೆ. ಆದ್ರಿಂದಲೇ ನಾನು ಹೇಳಿದೆ, ಇವತ್ತು ನನ್ನ ಪ್ರಸಂಗಕ್ಕೆ ಮಾರ್ಕ್ ಹಾಕಿದ್ರೆ ನನಗೆ 0 ಸಿಗುತ್ತೆ. ನನಗಿಂತ ಉತ್ತಮವಾಗಿ ಪ್ರಸಂಗ ಮಾಡುವ ಅಭಿಷಕ್ತರುಗಳು ಇಲ್ಲಿ ಕುಳಿತಿದ್ದಾರೆ. ಹಲ್ಲೆಲೂಯಾ, ಮಾರ್ಕ್ ಹಾಕುವವರ ಹಾಗೆ ಕುಳಿತುಕೊಳ್ಳಬೇಡ್ರೆ, ಆರಾಧನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಆ ನಂಬಿಕೆಯಿಂದ ಅದನ್ನು ಸ್ವೀಕರಿಸಿ ನಿನ್ನ ಜೀವನದಲ್ಲಿ ನೀನು ಬಿಡುಗಡೆ ಕಾಣುತ್ತಾ ಇರುತ್ತೀಯ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಗಮನಿಸ್ರಿ ಪ್ರಿಯರೇ, ಗಮನಿಸ್ರಿ. ಇವನು ಕೇಳ್ತಾ ಇದ್ದಾನೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಸ್ತೋತ್ರ. ಯೇಸು ಅಲ್ಲಿಗೆ ಬಂದಿದ್ದು ತಾನು ಯೆರಿಕೋವಿನಿಂದ ಯೆರೂಸಲೇಮಿಗೆ ಹೋಗ್ತಾ ಇರುವ ಮಾರ್ಗ. ಯೆರಿಕೋ ಶಾಪಗ್ರಸ್ತವಾದ ಸ್ಥಳ, ಯೆರೂಸಲೇಮ್ ಆಶೀರ್ವದಿಸಲ್ಪಟ್ಟ ಸ್ಥಳ. ಯೆರಿಕೋವಿನಿಂದ ಯೆರೂಸಲೇಮಿಗೆ ಹೋಗುವಾಗ ದಾರಿಯ ಮಕ್ಕಳಲ್ಲಿ ಇರುವಂತ ಈ ಭಿಕ್ಷುಕನು ಕೂಗಿದಾಗ ಅವನಿಗೆ ಒತ್ತು ಕೊಡೋದಿಕ್ಕೆ ಯೇಸುವಿಗೆ ಸಮಯ ಇರೋದಾದ್ರೆ, ಇವತ್ತು ಅವನಿಗಿಂತ ಶ್ರೇಷ್ಠರಾಗಿರುವ ನೀವು ಕೂಗಿದ್ರೆ ಅವನು ನಿಲ್ಲೋದಿಲ್ಲವೇ? ಅವನು ನಿಲ್ಲೋದಿಲ್ಲವೇ? ಯಾರಾದ್ರೂ ಇದರ ಒಳಗಡೆ ಇರೋದಾದ್ರೆ ಗಟ್ಟಿಯಾಗಿ ಹೇಳ್ರಿ, ದಾವೀದ ಕುಮಾರ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ಇವತ್ತು ನಮ್ಮ ಒಳಗಡೆ ಕಣ್ಣು ತೆರೀಬೇಕ್ರಿ. ದೇವರ ವಾಕ್ಯ ಹೇಳುತ್ತದೆ, ಈ ಲೋಕದಲ್ಲಿ ಎಲ್ಲಾ ಬದಲಾವಣೆ ಆಗುತ್ತೆ, ಎಲ್ಲಾ ಮಾರ್ಪಾಡಾಗುತ್ತದೆ. 2 ಕಾರ್ಯಗಳು ಮಾತ್ರ ಮಾರ್ಪಾಡಾಗೋದಿಲ್ಲ. ಒಂದು, ದೇವರ ವಾಕ್ಯ ಮಾರ್ಪಾಡಾಗೋದಿಲ್ಲ. ಹಲ್ಲೆಲೂಯಾ. ಆ
ಇದ್ದಾನೆ, ನಾನು ನಿನಗೇನ್ ಮಾಡ್ಬೇಕು? ಕಣ್ಣು ತೆರಿಬೇಕು. ಅದ್ಭುತ ಕಾಣಬೇಕಾದ್ರೆ ಕಣ್ಣು ತೆರಿಬೇಕು. 119ನೇ ಕೀರ್ತನೆ 18ನೇ ವಾಕ್ಯ ಹೇಳುತ್ತದೆ. 119ನೇ ಕೀರ್ತನೆ, Psalms 119 verse 18. Somebody can read please. ನನ್ನ ಕಣ್ಣು ತೆರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆ. ಆಗ ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಸ್ತೋತ್ರ. ಕೀರ್ತನೆಕಾರನು ಕುರುಡನಾಗಲ್ಲ ಕೀರ್ತನೆ ರಚಿಸುತ್ತಾ ಇರೋದು. ಅವನಿಗೆ ಕಣ್ಣಿದ್ದಿದ್ದರಿಂದಲೇ ಹಲ್ಲೆಲೂಯ ಕೀರ್ತನೆಯನ್ನು ರಚಿಸುತ್ತಾ ಇರೋದು. ಕೆಲವರೆಲ್ಲ ದುರ್ಗುಟ್ಟಿ ನೋಡ್ತಾ ಇದ್ದೀರಾ. ನಿಮ್ಮ ಹತ್ತಂಕ ನನಗೆ ಅರ್ಥ ಆಗ್ತಾ ಇದೆ. ಯಾವ ಕಣ್ಣಾಗಾದ್ರೆ, ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ಒಳಗಡೆ ಮನುಷ್ಯ, ಹೊರಗಡೆ ಮನುಷ್ಯ, ಒಳಗಡೆ ಮನುಷ್ಯ ಆತ್ಮಿಕ ಮನುಷ್ಯ, ಹೊರಗಡೆ ಮನುಷ್ಯ ಶಾರೀರಿಕ ಮನುಷ್ಯ. ಹೊರಗಡೆ ಮನುಷ್ಯನಿಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಕೈ ಇದೆ, ಕಾಲಿದೆ, ಅಲ್ಲಲ್ಲಿಯ ಸುಂದರವಾದ ಮುಖ ಇದೆ. ಅದೇ ರೀತಿಯಲ್ಲಿ ಆತ್ಮಿಕ ಮನುಷ್ಯ ಒಳಗಡೆ ಇರುವಂತನಾಗಿದ್ದಾನೆ. ಸೋತ್ರ 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 ಸೋತ್ರ. ಒಳಗಡೆ ಮನುಷ್ಯನಿಗೆ ಕಣ್ಣಿದೆ, ಒಳಗಡೆ ಮನುಷ್ಯನಿಗೆ ಕಣ್ಣಿದೆ. ನೋಡಿ, ಕಣ್ಣು ಎನ್ನುವ ಪದ ಸತ್ಯವೇದ ಗ್ರಂಥದಲ್ಲಿ ಎಲ್ಲಾದ್ರೂ ಕಂಡ್ರೆ ಅದು ದರ್ಶನವನ್ನ ತೋರಿಸುವಂತದಾಗಿದೆ. ದರ್ಶನವನ್ನ ತೋರಿಸುತ್ತೆ. ದರ್ಶನ ಅಂದ್ರೆ ಏನ್ ಭಾಷೆ? ದರ್ಶನ ಅಂದ್ರೆ ನೀನು ಹೊರಗಡೆ ಕಣ್ಣು ತೆರೆದಿರುವಾಗ ಒಳಗಡೆ ಕಾಣುತ್ತದೆ ದರ್ಶನವಾಗಿರುತ್ತೆ. ನೀನು ನಿದ್ದೆ ಮಾಡುವಾಗ ಕಾಣೋದು ಕನಸು. ನೀನು ಎಚ್ಚರವಾಗಿದ್ದು ನಡೆಯುವಾಗ ನಿನ್ನ ಆಂತರಿಕ ಕಣ್ಣಿನಿಂದ ಕಾಣ್ತೀಯಲ್ಲ, ಅದು ದರ್ಶನವಾಗಿರುತ್ತದೆ. ದರ್ಶನ ಎತ್ತಿಗೆ ಪಾತ್ರೆ. ದರ್ಶನ ಎಲ್ಲಿಂದ ಬರುತ್ತೆ? ದರ್ಶನ ದೇವರಿಂದ ಬರುತ್ತೆ. ಎತ್ತಕ್ಕೆ ಬರುತ್ತೆ ಪಾತ್ರೆ? ದೇವರಿಗೋಸ್ಕರ ಬರುತ್ತೆ. ನನ್ನನ್ನ ಬದಲಾಯಿಸಬೇಕಾದ್ರೆ ಅಲ್ಲದೆಯ ನಾವು ಈ ಲೋಕ ಸಂಸ್ಥಾನದವರಲ್ಲ, ಪರಲೋಕ ಸಂಸ್ಥಾನದವರಾಗಿರೋದ್ರಿಂದ ನಾವು ಈ ಲೋಕದ ಪ್ರಕಾರ ಯುದ್ಧ ಮಾಡುವವರಲ್ಲ. ನಾವು ಲೋಕದಲ್ಲಿ ಇರುವುದಾದರೂ ಲೋಕ ಸಂಬಂಧವಾದ ಆಯುಧಗಳನ್ನ ಉಪಯೋಗಿಸುವವರಲ್ಲ. ನಮ್ಮ ಆಯುಧ ಅದು ಶ್ರೇಷ್ಠವಾದ ಆಯುಧ. ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳಿದೆ, ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳಿದೆ. ನಿಮಗೆ ಅರ್ಥ ಆಗುತ್ತಾ ಇಲ್ಲ? ದೇವರ ವಾಕ್ಯ ಹೇಳುತ್ತದೆ, ಕಠಿಣ ಕಾಲ ಬರ್ತಾ ಇದೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರೆ, ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರೆ. ನಿಮಗೆ ವಿರುದ್ಧವಾಗಿ ಎದ್ದು ಬರುವ ರಾಜತ್ವಗಳನ್ನ, ಅಧಿಕಾರಗಳನ್ನ, ಅಂಧಕಾರ ಶಕ್ತಿಗಳನ್ನ, ಈ ಲೋಕಾದಿ ಆಕಾಶ ಮಂಡಲದಲ್ಲಿರುವಂತ ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ, ಸೂತ್ರದಲ್ಲಿ ಒಣಗೋಗಿರೋ ಸ್ತೋತ್ರ ಹೇಳಿ ಹೋಗೋದಕ್ಕೆಲ್ಲ ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿರೋದು. ಇದರ ಒಳಗಡೆ ಇರುವವರು ಒಬ್ಬೊಬ್ಬರು ಯುದ್ಧ ವೀರರಾಗಿರಬೇಕು. ಎಲ್ಲರೂ ಮನೆಯಿಂದ ಬರ್ಬೇಕಾದ್ರೆ ಡಿಸೈಡ್ ಮಾಡ್ಕೊಂಡು ಬರ್ತಾರೆ. 3 ಸ್ತೋತ್ರ, 2 ಗ್ಲೋರಿ, 5 ಹಲ್ಲೆಲೂಯ, 2 ಆಮೆನ್. ಸ್ತೋತ್ರ. ಅದನ್ನ ಆಚೆ ನಾವು ಹೇಳೋದಿಲ್ಲ. ದೇವದೂತ ಬಂದ್ರೆ ಪರವಾಗಿಲ್ಲ, ಯೇಸು ಸ್ವಾಮಿ ಬಂದು ಹೋದ್ರು ಸರಿ, ನಾವು ಅದ್ರ ಮೇಲೆ ಇಲ್ಲೇ ಇರ್ತೀವಿ. ಸ್ತೋತ್ರ. ಇವತ್ತು ಆ ಬ್ಯಾರಕಾರ್ಡ್ನ ಮುರಿಬೇಕು, ಬೌಂಡ್ರಿನ ಮುರಿಬೇಕು. ಇದರ ಒಳಗಡೆ ನಿಮಗೆ ಸ್ವಾತಂತ್ರ್ಯ ಇದೆ. ಎದ್ದು ನಿಂತು ಸ್ತೋತ್ರ ಹೇಳಬೇಕಂದ್ರೆ ಇದಕ್ಕೆ ಸ್ವಾತಂತ್ರ್ಯ ಇದೆ. ಸ್ತೋತ್ರ. ಹಲ್ಲೆಲೂಯ. ಕೂಡುವುದೇ ಅವರಿಗೆ ಸ್ತೋತ್ರ ಹೇಳಬೇಕು, ಅದಕ್ಕೆ ಸ್ವಾತಂತ್ರ್ಯ ಇದೆ. ನನ್ನ ಕಣ್ಣನ್ನು ತೆರೆ. ಕುಳಿತುಕೊಂಡ್ರೆ ಪ್ರಿಯರೇ, ಕುಳಿತುಕೊಂಡ್ರೆ ಗಮನಿಸ್ರಿ, ಗಮನಿಸ್ರಿ. ಕಣ್ಣು ತೆರೆ. ಈ ಕಣ್ಣು ದೇವರ ವಾಕ್ಯ ಹೇಳುತ್ತದೆ, ಧರ್ಮಶಾಸ್ತ್ರದಲ್ಲಿ ಇರುವ ಅದ್ಭುತಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣು ತೆರೆ. ಸ್ತೋತ್ರ. ಮತ್ತಾಯ ಬರೆದ ಸುವಾರ್ತೆ 6:22 ನಾವು ಕಾಣ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಸ್ತೋತ್ರ. ಕಣ್ಣು ನೆಟ್ಟಗಿದ್ರೆ ಇನ್ನು ದೇಹವೆಲ್ಲ ಬೆಳಕಾಗಿರುವುದು. ಸ್ತೋತ್ರ. ಆಮೇಲೆ ದೇಹ, ನಾವು ಸಭೆ ಎಂಬ ದೇಹ, ಪ್ರತಿಯೊಂದು ಜಿಲ್ಲೆಯಲ್ಲಿರುವಂತ ಸಭೆ ಪ್ರಕಾಶವಾಗಿ ಎದ್ದು ಪ್ರಕಾಶಿಸಿ ಬೆಳಕನ್ನು ಹಬ್ಬಬೇಕಾದ್ರೆ ದರ್ಶನ ಉಳ್ಳವರಾಗಿರಬೇಕು. ಸ್ತೋತ್ರ 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 ಸ್ತೋತ್ರ. ನಾನು ಆರಂಭದಲ್ಲಿ ಪೀಠಿಕೆ ಆಗ್ತಾ ಇದ್ದೇನೆ, ನನ್ನ ಪ್ರಸಂಗಕ್ಕೆ ಬರಲೇ ಇಲ್ಲ. ಪೀಠಿಕೆ ಆಗ್ತಾ ಇದ್ದೇನೆ. ನಿನ್ನ ಕಣ್ಣನ್ನು
ಮೀನಿನಂತೆ ಕಣ್ಣುಳ್ಳವಳು ಮೀನಾಕ್ಷಿ. ಆದ್ರೆ ಇವರ ಕಣ್ಣು ಒಂದು ಉತ್ತರಕ್ಕೆ ಇನ್ನೊಂದು ದಕ್ಷಿಣಕ್ಕೆ ಇರುತ್ತೆ. ಹಲೋ, ನಿನ್ ಕಣ್ಣು ನೆಟ್ಟಿಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವಂತದ್ದಾಗಿದೆ. ಹಾಗಾದ್ರೆ ಇದರ ಒಳಗಡೆ ಇರುವ ಪ್ರತಿಯೊಬ್ಬೊಬ್ಬರು ಕಣ್ಣು ದರ್ಶನವನ್ನ ತೋರಿಸುತ್ತದೆ. ದರ್ಶನ ಉಳ್ಳವರಾದ್ರೆ ನೀನು ಯಾವ ಸಭೆಗೆ ಹೋದ್ರು ಸರಿ, ಯಾವ ಪಟ್ಟಣಕ್ಕೆ ಹೋದ್ರು ಸರಿ, ಯಾವ ಆಫೀಸ್ಗೆ ಹೋದ್ರು ಸರಿ, ಅಲ್ಲಿ ಕತ್ತಲೆ ಇರೋದಾದ್ರೆ ಬೆಳಕು ಪ್ರವೇಶ ಮಾಡಿದ್ರೆ ಕತ್ತಲೆ ಮಂಗಮಾಯ. ಲೋಕಕ್ಕೆ ಬೆಳಕಾಗಿದ್ದೀರಾ. ಸೋತ್ರ ಸೋತ್ರ ಸೋತ್ರ. ಆದ್ರೆ ನಾವು ಇವತ್ತು ಕತ್ಲೆಯಲ್ಲಿ ಈಡಾಡ್ತಾ ಇದ್ದೀವಿ. ಆಮೇಲೆ ಇವತ್ತು ಕತ್ಲೆಯಲ್ಲೇ ಇದ್ದೀವಿ. ನಾವು ಲೋಕಕ್ಕೆ ಬೆಳಕು ಅಂತ ವಾಕ್ಯ ಓದಿದಾಗ ಆಮೇಲೆ ಥ್ಯಾಂಕ್ ಯು ಜೀಸಸ್ ಆಮೇಲೆ ಹುಡುಕೋದು. ಸೋತ್ರ. ಇವತ್ತು ನಿಮ್ಮ ಕಣ್ಣು ತೆರೆಯಲಿ. ಇವತ್ತು ನಿಮ್ಮ ಕಣ್ಣು ತೆರೆಯಲಿ. ಹಾಲೆಲೂಯಾ, ಹಾಲೆಲೂಯಾ. ಅಷ್ಟೇ ಅವಾಗಿಂದ ಈ ಕಣ್ಣು ಕಣ್ಣು ಅಂತ ಇದ್ದೀರಾ. ದೇವರ ವಾಕ್ಯದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಏನಾದರೂ ಇದೆಯಾ? ನಿಶ್ಚಯವಾಗ್ಲೂ ಉತ್ತರ ಇದೆ ನೋಡಿ. ದೇವರ ಮನುಷ್ಯನನ್ನ ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿ ಅನಾದಿ ಕಾಲದಲ್ಲೇ ತಾನು ಸಂಕಲ್ಪಿಸಿದ ಮೇರೆಗೆ ಮನುಷ್ಯನನ್ನ ಸೃಷ್ಟಿ ಮಾಡಿ ಮನುಷ್ಯನನ್ನ ಏದೆನ್ ತೋಟದಲ್ಲಿ ನೇಮಕ ಮಾಡಿದಾಗ ಅವನ ಶರೀರ, ಅವನ ದೇಹ ಅದು ಗ್ಲೋರಿಫೈಡ್ ಫ್ಲೆಶ್, ತೇಜಸ್ಸಿನ ಶರೀರವಾಗಿತ್ತು. ತೇಜಸ್ಸಿನ ಶರೀರದಲ್ಲಿ ಅವನ ಏದೆನ್ ತೋಟದಲ್ಲಿ ನಡೆದಾಡಿ ಸಂಚರಿಸಿ ಅಲ್ಲಿ ಕಾಡು ಮೃಗಗಳಿದ್ದರು, ಜಂತುಗಳಿದ್ದರು, ಏನೆಲ್ಲ ಇದ್ರು ಸಹ ಯಾವುದೇ ಒಂದು ದೋಷ ತಾಕತ್ತಿರಲಿಲ್ಲ. ಅಲ್ಲಿ ಪಾಪ ಇರಲಿಲ್ಲ, ಶಾಪ ಇರಲಿಲ್ಲ, ಅಲ್ಲಿ ಕಣ್ಣುನೀರು ಇರಲಿಲ್ಲ, ಅಲ್ಲಿ ದುಃಖ ಇರಲಿಲ್ಲ. ಹಾಲೆಲೂಯಾ. ಅಲ್ಲಿ ಬೆವರು ಇರಲಿಲ್ಲ, ಗರ್ಭ ವೇದನೆ ಇರಲಿಲ್ಲ. ಸಂಜೆ ಆಗುತ್ತಿದ್ದಾಗಲೇ ಪರ್ವತದಲ್ಲಿ ಉತ್ತರ ದಿಕ್ಕಿನಲ್ಲಿ ಆ ಸೈನ್ಯನಾಗಿರುವಂತಹ ಕರ್ತನು, ಸೇನಾಧೀಶ್ವರನಾದ ಕರ್ತನು, ತ್ರೈಕ ದೇವರು ತಾನು ಏದೆನ್ ತೋಟದಲ್ಲಿ ಸಂಜೆ ಆಗುವಾಗ ತಂಗಾಳಿ ಬೀಸೋದು. ಕರ್ತನು ಎಲ್ಲಿ ಬರ್ತಾನೋ ಅಲ್ಲಿ ಬಿರುಗಾಳಿ ಅಲ್ಲ, ಅಲ್ಲಿ ತಂಗಾಳಿ ಇರುತ್ತೆ. ನಿಮಗೆ ಅರ್ಥ ಆಗ್ಲಿಲ್ಲ? ದೈವ ಸಾನ್ನಿಧ್ಯ ಇರೋ ಕಡೆಗಳಲ್ಲಿ, ದೇವರು ಬರುವ ಕಡೆಗಳಲ್ಲಿ, ದೇವರು ನಿನ್ನ ಮನೆಗೆ ಬಂದ್ರೆ ಅಲ್ಲಿ ಬಿರುಗಾಳಿ ಅಲ್ಲ, ಅಲ್ಲಿ ತಂಗಾಳಿ ಇರುವಂತದ್ದಾಗಿರುತ್ತದೆ. ತಂಗಾಳಿ ಬೀಸುವಾಗ ತಂದೆಯಾದ ದೇವರು ಇಳಿದು ಬರುವಾಗ ನಮ್ಮ ಮಕ್ಕಳು ನಮ್ಮ ಕೈಗಳನ್ನು ಹಿಡಿದು ವಾಕಿಂಗ್ ಮಾಡುವ ಹಾಗೆ ಆದಾಮನು ಹವ್ವಳು ಇಬ್ಬರು ತಂದೆಯಾದ ದೇವರ ಕೈ ಹಿಡಿದು ವಾಕಿಂಗ್ ಮಾಡ್ತಾ ಇದ್ದರು. ಇದನ್ನು ಕಂಡಾಗ ಬಿದ್ದವನಿಗೆ ಯಾವತ್ತು ಇರುವವನನ್ನು ಕಂಡ್ರೆ ಇಲ್ಲದೆ ಇರುವವನಿಗೆ ಹೊಟ್ಟೆ ಉರಿ ಅಂತಾರಲ್ಲ, ಬಿದ್ದವನು ಯಾವಾಗಲೂ ನಿಂತಿರುವವನನ್ನು ಕಂಡ್ರೆ ಉರಿತಾ ಇರುತ್ತೆ. ಬಿದ್ದಂತ ಲೂಸಿಫರನಿಗೆ ಅರ್ಥವಾಯಿತು, ಅಯ್ಯೋ ಇವನನ್ನ ನಾನು ಬಿದ್ದಿರೋ ಸ್ಥಳದಲ್ಲಿ ಇವನನ್ನ ದೇವರು ನಿಲ್ಲಿಸ್ತಾ ಇದ್ದಾನೆ. ಇವತ್ತು ಅಗಲತ್ತಿನಲ್ಲಿ ಹೇಳ್ತೇನೆ, ಪರಲೋಕ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಸೋತ್ರ ಸೋತ್ರ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಪರಲೋಕ ಅನ್ನೋದು. ನೀನ್ ಏನ್ ಮಾಡಿದ್ರು ಕಣ್ಣು ಮುಚ್ಕೊಂಡು ದೇವರು ಸುಮ್ಮನೆ ಇರ್ತಾನಂತ ತಿಳ್ಕೊಬೇಡ. ನೀನಿನ ನೀನ್ ಬಿದ್ರೆ ನಿನಗಿಂತ ತಾತನಂತವನ್ನ ದೇವರು ಎಬ್ಬಿಸ್ತಾನೆ. ಬಿದ್ದವನು ಯಾವಾಗಲೂ ಅಲ್ಲಿ ಕಡಿತಾ ಇರ್ತಾನೆ, ಹೊಟ್ಟೆ ಉರ್ಕೊತಾ ಇರ್ತಾನೆ. ಹಾಗೆ ಲೂಸಿಫರನಿಗೆ ಅರ್ಥವಾಯಿತು, ಇವನು ನನ್ನನ್ನ ಅಧೀನದಲ್ಲಿ ಇಡಲಿಕ್ಕೆ ಮಾಡ್ತಾ ಇರುವ ಕಾರ್ಯ, ಆದ್ರಿಂದ ಇವನನ್ನು ನಾಶ ಮಾಡಬೇಕು. ಒಂದು ದಿವಸ ವಂಚನೆಯ ಮೂಲಕ ಇವರನ್ನ ವಶೀಕರಣ ಮಾಡ್ತಾನೆ. ಇವರು ಪಾಪ ಮಾಡುತ್ತಾರೆ. ಅದುವರೆಗೂ ಪಾಪ ಹರಿಯದೇ ಇದ್ದವರು ಅವಿದ್ಯತ್ವಕ್ಕೆ ವಿಧಿಯರಾಗುತ್ತಾರೆ. ಪಾಪ ಮಾಡಿದಾಗ ಇವರ ಆಂತರಿಕ ಕಣ್ಣು ಮುಚ್ಚಿತು, ಬಾಹ್ಯ ಕಣ್ಣು ತೆರೆಯಿತು. ಪ್ರೈಸ್ ಗಾಡ್. ಅದುವರೆಗೂ ತೇಜಸ್ಸಿನ ಶರೀರ ಇತ್ತು, ಈಗ ಅವರು ಕಾಣ್ತಾ ಇರೋದು ಬಾಹ್ಯ ಶರೀರ. ಆಮೆನ್, ಹಲ್ಲೆಲೂಯಾ. ಆದಾಮನು ಅವಳು ಪಾಪ ಮಾಡಿದಾಗ ಆಂತರಿಕ ಕಣ್ಣು ಮುಚ್ಚಿತು, ಬಾಹ್ಯ ಕಣ್ಣು ತೆರೆಯಿತು. ಬಾಹ್ಯ ಕಣ್ಣು ತೆರೆದಾಗ ಅವರು ಕಾಣ್ತಾ ಇರುವುದು ನಗ್ನತೆ. ಅದುವರೆಗೂ ನಗ್ನತೆ ಅರಿಯದೇ ಇದ್ದವರು, ಅದುವರೆಗೂ ಶೂನ್ಯತೆ ಅರಿಯದೇ ಇದ್ದವರು, ಅದುವರೆಗೂ ಪಾಪವನ್ನು ತಿಳಿಯದೇ ಇದ್ದವರು ಯಾವಾಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರು, ಅವರ ಒಳಗಡೆ ಕಣ್ಣು ಮುಚ್ಚಿತ್ತು, ಹೊರಗಡೆ ಕಣ್ಣು ತೆರೆಯಿತು. ಹೊರಗಡೆ ಕಣ್ಣು ತೆರೆದ್ರೆ ಶೂನ್ಯ ಮಾತ್ರ. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ನಿನ್ನ ಆಂತರಿಕ ಕಣ್ಣು ಮುಚ್ಚಿದ್ರೆ
ಮಾಡಿದ. ಪಾಪ ಮಾಡಿದಾಗ ಅವನ ತೇಜಸ್ಸು ನಷ್ಟವಾಯಿತು, ತೇಜಸ್ಸಿನ ಶರೀರ ನಷ್ಟವಾಯಿತು. ಇವನ ಒಳಗಡೆ ಕಣ್ಣು ತೆರೆ ಮುಚ್ಚಿತ್ತು, ಹೊರಗಡೆ ಕಣ್ಣು ತೆರೆಯಿತು. ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಮನುಷ್ಯನಾದ ಆದಾಮನು ತಪ್ಪಿ ಹೋದಾಗ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಕ್ರಿಸ್ತ ವಿರೋಧಿ ದೇವರ ಸಭೆಯನ್ನ ನಾಶ ಮಾಡೋದಕ್ಕೆ ಹೊರಟವನು ಅಧಿಕಾರ ಪತ್ರವನ್ನು ಕೈಯಲ್ಲಿ ಹಿಡಿದು ಕುದುರೆ ಮೇಲೆ ಹತ್ತಿ ಹಲ್ಲೆಲೂಯ ಯೇಸುವಿನ ನಾಮವನ್ನು ಉಚ್ಚರಿಸುವವರನ್ನ ಕೊಂದು ಅಟ್ಟಹಾಸ ಮೆರೆಯುತ್ತಾ ಇದ್ದವನು. ಒಂದು ದಿವಸ ಅವನು ಅಧಿಕಾರ ಪತ್ರದೊಂದಿಗೆ ಕತ್ತಿಯೊಂದಿಗೆ ಕುದುರೆ ಮೇಲೆ ಹತ್ತಿ ಎಮ್ಮೆಯಿಂದ ದರ್ಪದಿಂದ ಹೋಗುತ್ತಾ ಇರುವಾಗ ದಮಸ್ಕದ ಹೆಬ್ಬಾಗಿಲಿಗೆ ಬಂದಾಗ ನಿತ್ಯ ಸೂರ್ಯನ ಅದುವರೆಗೂ ನೋಡವರೆಗೂ ನೋಡ್ತಾನೆ. ಒಂದೇ ಒಂದು ಪ್ರಕಾಶ ಅವನ ಮೇಲೆ ಹೊಡಿತು. ನೋಡ್ರೆ ಕುದುರೆ ಮೇಲಿದ್ದ ಅವನು ಕೆಳಗಡೆ ಬಿದ್ದ. ಸೋತ್ರ ಅದುವರೆಗೂ ಅವನಿಗೆ ಬಾಹ್ಯ ಕಣ್ಣು ಮಾತ್ರ ಕಾಣ್ತಾ ಇತ್ತು, ಆಂತರಿಕ ಕಣ್ಣಿನಿಂದಲ್ಲ ಅವನು ಕಾಣ್ತಾ ಇರಲಿಲ್ಲ. ಬಾಹ್ಯ ಕಣ್ಣಿನಿಂದ ಅವನು ನೋಡುವಾಗ ಕ್ರಿಸ್ಟಿಯಾನಿಗಳು ಎಲ್ಲರೂ, ಕ್ರಿಸ್ಟಿಯಾನಿ ಅಂದಾಗ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಬಿಡಿಸಿ ಹೇಳ್ತೇನೆ. ಕ್ರಿಸ್ತನ ಅನುಯಾಯಿಗಳು ಸಿಲಿಬೆ ಹಾಕೊಂಡು, ಸ್ತೋತ್ರ, ಗಡ್ಡ ಬಿಟ್ಕೊಂಡು, ಉದ್ದುದ್ದ ಕೂದಲು ಹಾಕೊಂಡು ಅಥವಾ ಜೀವನ ಮಾಡೋನು ಎಲ್ಲ ಕ್ರಿಸ್ಟಿಯಾನಿ ಅಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನೆಲ್ಲ ಕ್ರಿಸ್ಟಿಯಾನಿ ಅಲ್ಲ. ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ಯಾರು ನಡೀತಾರೋ ಅವರು ಮಾತ್ರವೇ ಕ್ರಿಸ್ಟಿಯಾನಿ. ನೀವು ಯಾರೇ ಆಗಿರ್ಬೋದು, ನೀನು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯೋನಾದ್ರೆ ನೀನೊಬ್ಬ ಕ್ರೈಸ್ತನವನಾಗಿರುತ್ತೀಯ. ಬಾಯಿಗೆ ಉಚ್ಚರಿಸಲಿಕ್ಕೆ ಸಾಧ್ಯವಾಗದೇ ಇರುವ ಹೆಸರುಗಳನ್ನ ಇಟ್ಕೊಂಡ್ರೆ ನೀನು ಕ್ರಿಸ್ಟಿಯಾನಿ ಆಗೋದಿಲ್ಲ. ಸ್ತೋತ್ರ. ಜಾಸ್ಮಿನ್ ಅಂದ್ರೆ ಕ್ರಿಸ್ಟಿಯಾನಿ, ಮಲ್ಲಿಗೆ ಅಂದ್ರೆ ಹಿಂದೂ. ಇದು ಎರಡು ಒಂದೇ ಕಣ್ರಿ. ಸ್ತೋತ್ರ. ಹಲ್ಲೆಲೂಯ. ಜಾಸ್ಮಿನ್ ಅಂದ್ರೆ ಅವರು ಕ್ರಿಸ್ಟಿಯನ್ಸ್, ಮಲ್ಲಿಗೆ ಅಂದ್ರೆ ಅವರು ಹಿಂದೂ. ಹಲ್ಲೆಲೂಯ. ಕ್ರಿಸ್ತನನ್ನ ಯಾರೆಲ್ಲ ಹಿಂಬಾಲಿಸುತ್ತಾರೋ ಅವನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರೆಲ್ಲ ಕ್ರಿಸ್ಟಿಯಾನಿಗಳು. ಇವನ ಚಿಂತೆ ಮಾಡುವ ಕ್ರಿಸ್ಟಿಯಾನಿಗಳನ್ನೆಲ್ಲ ಕೊಲ್ಲಬೇಕು, ಯೇಸುವಿನ ನಾಮ ಉಚ್ಚರಿಸುವವರೆಲ್ಲ ಕೊಲ್ಲಬೇಕು. ಅದಕ್ಕೆ ಸಪೋರ್ಟ್ ಆಗಿ ಈ ಲೋಕದ ಸಮುದಾಯದ ಶಕ್ತಿ, ಯಹೂದ್ಯರ ಸಮುದಾಯದ ಶಕ್ತಿ ಅವನಿಗೆ ಸಪೋರ್ಟ್. ಅವತ್ತಿನ ಸರ್ಕಾರ, ರೋಮಾಪುರದ ಸರ್ಕಾರ ಅವನಿಗೆ ಸಪೋರ್ಟ್. ಜನ ಬೆಂಬಲದೊಂದಿಗೆ, ದರ್ಪದೊಂದಿಗೆ, ಅಧಿಕಾರ ಪತ್ರದೊಂದಿಗೆ ಹೊರಟು ಬರುವವನನ್ನ, ಅಲ್ಲಲ್ಲಿ ಕುದುರೆ ಮೇಲೆ ಹೊರಟು ಬರುವಂತ ಇವನನ್ನ ನೀತಿ ಸೂರ್ಯನು ಒಂದೇ ಒಂದು ನೋಟ ಅವನ ಪ್ರಕಾಶ ಬಿದ್ದಿದ ತರ ಕುದುರೆಯಿಂದ ಕೆಳಗಡೆ ಬಿದ್ದ. ಅವನ ಬಾಯಿಯ ಕಣ್ಣು ಮುಚ್ಚಿತು. ಅವನು ಹುಡುಕ್ತಾ ಇದ್ದಾನೆ. ಕತ್ತಿಯಲ್ಲಿ ಪತ್ರ ಎಲ್ಲಿ, ಕುದುರೆಯಲ್ಲಿ. ಸ್ತೋತ್ರ. ಅವನಿಗೇನು ಕಾಣಿಸ್ತಾ ಇಲ್ಲ. ತಕ್ಷಣವಾಗಿ ಆ ಪ್ರಕಾಶ ಬಿದ್ದ ತಕ್ಷಣ ಅವನು ಕೇಳ್ತಾ ಇದ್ದಾನೆ, ಕರ್ತನೇ ನೀನು ಯಾರು? ಕರ್ತನೇ ನೀನು ಯಾರು? ಕರ್ತ, ನಿನ್ನ ಜೀವನದ ಸಮಸ್ತ ಕರ್ತೃತ್ವವನ್ನು ನಡೆಸುವವನು ಕರ್ತನು. ಅಲ್ಲವೇ? ನನ್ನನ್ನ ಇಷ್ಟು ಸಾಮರ್ಥ್ಯವುಳ್ಳ, ಇಷ್ಟು ಅಧಿಕಾರವುಳ್ಳ, ಅವತ್ತಿನ ಹಿಂದಿನ ಕಾಲದಲ್ಲೇ ನಾನು ಗಮಾಲಿಯನ ಪಾದಪೀಠದಲ್ಲಿ ಕಲಿತಂತವನು, IAS ಆಫೀಸರ್, ಅಲ್ಲವೇ ಹೀಬ್ರೂ, ಗ್ರೀಕು, ಅಲ್ಲವೇ ರೋಮ್ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿ ತೆಗೆದುಕೊಂಡಿರುವಂತ ನನ್ನನ್ನ ಆಳ್ವಿಕೆ ಮಾಡಷ್ಟು ಸಾಮರ್ಥ್ಯ ಇರುವವನೇ ಕರ್ತನು. ಅದರ ಮೇಲೆ ಅವನು ಕೇಳ್ದ, ಕರ್ತನೇ ನೀನು ಯಾರು? ಅಲ್ಲೆಲೂಯ. ಯೇಸುವಿಗೆ ಹೇಳಬೇಕಾಗಿರೋದು, ಸೌಲನೇ ನೀನು ಯಾಕೆ ನನ್ನನ್ನು ಉಪದ್ರವ ಪಡಿಸ್ತೀಯ? ಆಮೇಲೆ ಇದರ ಒಳಗಡೆ ಇರುವ ನೀವು ಬಲಹೀನರಾಗಿರಬಹುದು, ಆದ್ರೆ ನಿಮ್ಮಲ್ಲಿ ಇರುವವನು ಬಲಹೀನನಲ್ಲ. ಕೆಲವರಿಗೆ ಅರ್ಥ ಆಗ್ಲಿಲ್ಲ ಈ ಮಾತೇನಾದ್ರೆ ಬೆಂಗಳೂರಲ್ಲಿ ಹೇಳಿದ್ರೆ ಇದ್ರೆ ಟಾಕಿ ತಗೊಂಡು ಅವರೇ ಜಿಟ್ಟಿರೋದು. ನೀವು ಬಲಹೀನರಾಗಿರ್ಬೋದು, ನೀವು ನಿರ್ಬಲರಾಗಿರ್ಬೋದು, ಆದರೆ ನಿಮ್ಮ ಒಳಗಡೆ ಇರುವವನು ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನು. ಈ ಅತ್ಯಧಿಕವಾದ ಶಕ್ತಿ ಮಣ್ಣಿನ ಘಟ್ಟದಲ್ಲೇ ದೇವರು ನಿಕ್ಷೇಪವಾಗಿಟ್ಟಿರೋದ್ರಿಂದ ಐ ಆಮ್ ನಾಟ್ ಎ ವೀಕ್ ಪರ್ಸನ್. ನಾನೊಬ್ಬ ಸಾಧಾರಣ ವ್ಯಕ್ತಿಯಲ್ಲ. ಅಲ್ಲೆಲೂಯ. ಸೂರ್ಯ
ಎಂದು ಗದರಿಸುವ ಅಧಿಕಾರವುಳ್ಳವನು ನಮ್ಮಲ್ಲಿದ್ದಾನೆ. ಆಮೇಲೆ ಏ ಸೌಲನೇ, ನಿನಗೆ ಅಧಿಕಾರ ಇರಬಹುದು. ಏ ಸೌಲನೇ, ನಿನ್ನ ಕೈಯಲ್ಲಿ ಕತ್ತಿ ಇರಬಹುದು. ಏ ಸೌಲನೇ, ನಿನ್ನ ಕೈಯಲ್ಲಿ ಎಲ್ಲ ಸಾಮರ್ಥ್ಯ ಇರಬಹುದು. ಆದರೆ ಈ ಸೂರ್ಯನ ಮೇಲೆ ಇದ್ದಾನೆ. ಅಲ್ಲಿಂದ ಒಂದು ಬೆಳಕು ಹೊಡೆದ್ರೆ ನೀನು ಕೆಳಗಡೆ. 3 ದಿನದ ನಂತರ ಈ ಸೌಲನು, ನೀನ್ ಯಾರು ಕರ್ತನೆ ಎಂದು ಕೇಳಿದ ಇದೇ ಸೌಲನಿಗೆ ಯೇಸು ಹೇಳಿದ ಪ್ರತ್ಯುತ್ತರ, ನೀನು ಉಪದ್ರವ ಪಡಿಸುವ ಯೇಸು ನಾನಾಗಿದ್ದೇನೆ. ಯೇಸು ನಾನಾಗಿದ್ದೇನೆ. ಹಲ್ಲೆಲೂಯಾ. 3 ದಿನ ಅವನ ಬಾಹ್ಯ ಕಣ್ಣು ಮುಚ್ಚಿತ್ತು. 3 ದಿನದ ಒಳಗಡೆ ಅವನ ಆಂತರಿಕ ಕಣ್ಣು ತೆರೆದು ನೋಡಿದೆ. ಸತ್ರ. ಆಮೇಲೆ ಅವನು ಪತ್ರ ಹುಡುಕಲಿಲ್ಲ. ಸತ್ಯವೇದ ಗ್ರಂಥದಲ್ಲಿ 66 ಪುಸ್ತಕದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು, 27 ಪುಸ್ತಕದಲ್ಲಿ 21 ಪತ್ರಿಕೆಗಳು, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಲ್ಲಿ 21 ಪತ್ರಿಕೆಗಳು. 21 ಪತ್ರಿಕೆಯಲ್ಲಿ ಒಂದು ಪತ್ರ ಹಿಡ್ಕೊಂಡು ಬಂದವನನ್ನ 14 ಪತ್ರ ಬರೆಯತಕ್ಕಂತೆ, 14 ಪತ್ರಿಕೆಯನ್ನು ಬರೆಯತಕ್ಕಂತೆ ರೂಪಾಂತರ ಮಾಡುವವನಿಗೆ ಕೊಟ್ಟವನಾಗಿದ್ದಾನೆ. ಇವತ್ತು ನೀನು ಯಾರೇ ಆಗಿರು, ಯಾವ ಅವಸ್ಥೆಯಲ್ಲಿ ಇರುವವನಾದರೂ, ನಿನ್ನ ಕಣ್ಣೊಮ್ಮೆ ತೆರೆದ್ರೆ ಸಾಕು, your destiny will be changed. ನಿನ್ನ ಚರಿತ್ರೆ ಬದಲಾವಣೆ ಆಗುತ್ತೆ. ನಮ್ಮವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. Hallelujah. Hallelujah. ನಿಮಗೆ ಸಂತೋಷ ಇದೆಯಾ? ಒಮ್ಮೆ ದೇವರು ನಿನ್ನ ಕಣ್ಣು ತೆರೆದ್ರೆ ನಿನ್ನ ಚರಿತ್ರೆಯನ್ನೇ ಅವನು ಬದಲಾಯಿಸ್ಬಿಡ್ತಾನೆ. ನೀನು ಯಾರೇ ಆಗಿರೋ, ವಿದ್ಯಾವಂತನೋ ಅವಿದ್ಯಾವಂತನೋ, ಬಡವನೋ ಶ್ರೀಮಂತನೋ, ಬಣ್ಣ ಬೆಳ್ಳಗಿದೆಯೋ ಕಪ್ಪಗಿದೆಯೋ, ನಿನ್ನ ಮನೆತನ ಚಿಕ್ಕದೋ ದೊಡ್ಡದೋ, ನಿನ್ನ ವಿದ್ಯಾಭ್ಯಾಸ, ನಿನ್ನ MBBS, ನೀನು ಏನು ಇಲ್ಲದೆ ಊರ್ ಸುತ್ತವನೇ ಆಗಿದ್ರು, ಒಮ್ಮೆ ನಿನ್ನ ಕಣ್ಣು ದೇವರು ತೆರೆದ್ರೆ ಮನುಷ್ಯನಾಗಿರೋಕ್ಕಾಗೋದಿಲ್ಲ, ಹಳೆ ಸ್ತೋತ್ರದಲ್ಲಿ ಇರೋದಿಲ್ಲ, ಹಳೆ ಆರಾಧನೆಯಲ್ಲಿ ಇರೋದಿಲ್ಲ, ಹಳೆ ರೀತಿಯಲ್ಲಿ ಜೀವನ ಮಾಡಕ್ಕಾಗೋದಿಲ್ಲ. You will be a changed person. ಎಲ್ಲರೂ ಹೇಳ್ತಾರೆ, ಮುಂಚೆ ಇದ್ದ ಮಗ, ಇವರು ಏನೋ ಚೇಂಜ್ ಆಗಿದ್ದಾರೆ. ಯಾರಾದ್ರೂ ಚೇಂಜ್ ಬೇಕಾದವರು ಮಾತ್ರ ಗಟ್ಟಿಯಾಗಿ ಹೇಳ್ತಾರೆ, I am changed person. ನನ್ನ ವ್ಯತ್ಯಾಸ ಸೌದ ಹೇಳಿದ ಮೌನವಾಗಿರುವವರ ಹಾಗಲ್ಲ, I am changed person. ನೀನು ಯಾರಾದ್ರೂ ಸರಿ, ನೀನು ಬದಲಾವಣೆ ಆಗ್ಬಿಟ್ಟಿರ್ತೀಯ. ಸೋತ್ರ. ಆಮೇಲೆ ಕಣ್ಣು ತೆರಿಬೇಕ. ಇವತ್ತು ರಾತ್ರಿ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣು ತೆರೆ. ನೋಡ್ರಿ, ದೇವರು ಹೇಳ್ತಾನೆ. ಕೆಲವರು ಕೇಳ್ತಾರೆ, ಏಲಿಯನ್ನ ದೇವರು ಎಲ್ಲಿ ಅಂತ. ನಾನು ಹೇಳ್ತೇನೆ, ಇದರ ಒಳಗಡೆ ಏಲಿ ಅಂದಿರಿ ಎಲ್ಲಿ? ಏಲಿ ಅಂದರೆ ಎದ್ದೇಳೋದಾದ್ರೆ ಏಲಿಯನ ದೇವರು ಎದ್ದು ಬರುತ್ತಾನೆ. ಆಸನದಲ್ಲಿ ಏಲಿ ಎಂದಿರಿದ್ದೀರಾ? ಆಸನದಲ್ಲಿ ಏಲಿ ಎಂದಿರಿದ್ದೀರಾ? ಆಸನದಲ್ಲಿ ಅಭಿಷಕ್ತಗಳಿದ್ದೀರಾ? ಆಸನದಲ್ಲಿ ದೈವ ದರ್ಶನ ಉಳ್ಳವರಿದ್ದೀರಾ? ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತದೆ. ಇವತ್ತು ರಾತ್ರಿ ನಾನು ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತದೆ. ನೀವು ಎದ್ದೇಳೋದಾದ್ರೆ, ಎದ್ದು ಪ್ರಕಾಶಿಸೋದಾದ್ರೆ, ಈ ಆಸನ ಜಿಲ್ಲೆಯಲ್ಲಿ ವ್ಯಾಪರಿಸುವ ಸಕಲವಿಧ ಮಂತ್ರವಾದ ಶಕ್ತಿಗಳು, ಎಲ್ಲ ಯಜ್ಞಗಳು, ಎಲ್ಲ ಪೂಜೆಗಳು, ಎಲ್ಲ ದುರಾತ್ಮಗಳ ಕ್ರಿಯೆಗಳು, ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಅದು ಬೀಳುವಂಥದ್ದಾಗಿರುತ್ತೆ. ಒಂದ್ಸರಿ ಒಬ್ಬ ಅರಸನ ಬೇಟೆ ಆಡಕ್ಕೆ ಹೋಗ್ತಾ ಇದ್ದ. ಬೇಟೆ ಆಡುವಾಗ ಅವನು ಅಕ್ಕಿಗಳನ್ನೆಲ್ಲ ಆಗಿನ ಕಾಲದಲ್ಲಿ ಬಂದೂಕ ಇರಲಿಲ್ಲ, ಬಾಣ ಬಿಡ್ತಾ ಇದ್ದ. ಬಾಣ ಬಿಟ್ಟು ಅವನಿಗೆ ಸೇವಕನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದ. ಬಾಣದಿಂದ ಹೊಡಿತಾ ಇದ್ದ, ಲಾವಕ್ಕಿಗಳೆಲ್ಲ ಕೆಳಗಡೆ ಬೀಳ್ತಾ ಇತ್ತು. ಬಿದ್ದಾಗ ಇವನು ಅರಸನು ಈಗ ಹೇಳ್ತಂದ್ರೆ, ಒದ್ದಾಡೋದಲ್ಲ, ಮೊದಲು ಬೀಳ್ದ ಒಳಗಡೆ ಹಾಕೋ, ಸತ್ತಿದೇನಾದ್ರೂ ನಮಗೆ ಒಳ್ಳೇದು ಅಂತ. ಸ್ತೋತ್ರ. ಯಾಕಂದ್ರೆ ಅವನು ಗೊತ್ತು, ಸ್ವಲ್ಪ ಅಲ್ಲಿ ಹೆಟ್ಟು ಬಿದ್ದು ಕೆಳಗಡೆ ಬಿದ್ದ ಹಿಂಗೆ ಅಂತ
ಹಿಂಗ್ ನಡ್ಕೊಂಡು ಹಾಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅಂಥದ್ದು ನೀಡಿ. ಸತ್ಯದೆಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಬರೋ ವರ್ಷ ಬಂದ್ರೆ ಅಲ್ಲೇ ಇರುತ್ತೆ, ಎತ್ಕೊಂಡ್ಬಿಡ. ಬೆಲ್ಸಬೂಬನು ಬೆಳಗ್ಗೆನೆ, ಸೈತಾನನ ಒಡೆಯನಾಗಿರುವಂತ ಬೆಲ್ಸಬೂಬನು ಬೆಳಗ್ಗೆನೆ ಅವನ ಎದ್ದೇಳಿದ ತಕ್ಷಣ ಹೇಳ್ತಾರೆ, ಪಾಸ್ಟರ್ ಚಂದ್ರನ್ ಸಭೆಗೆ ಹೋಗು, ಪಾಸ್ಟರ್ ಮೂರ್ತಿಯವರ ಸಭೆಗೆ ಹೋಗು, ಪಾಸ್ಟರ್ ರೆಜಿಯವರ ಸಭೆಗೆ ಹೋಗು. ಅಲ್ಲಿ ಯಾರಾದ್ರೂ ಸೂತ್ರ ಹೇಳೋರು, ಅಲ್ಲಿ ಹೇಳೋರು, ತುಂಬಾ ಜಿಗಿಯೋರನ್ನೆಲ್ಲ ಮೊದಲಿಡಿ. ಕಲ್ ಕಂಬತ್ತರ ಸತ್ತವ್ರು ಇರ್ತಾರಲ್ಲ, ಅವ್ರು ಯಾವತ್ತಿದ್ರು ನಮಗುಳ್ಳವರು ಅಂತ. ಇಲ್ಲಿ ಯಾರಿಲ್ಲ ಬಿಡ್ರಿ. ಹಲ್ಲೆಲೂಯಾ. ಇವತ್ತು ನಾವು ಇಲ್ಲಿ ಸ್ತೋತ್ರ ಹೇಳ್ತೀವಿ, ಜಿಗಿತೀವಿ, ಅಲ್ಲೆಲ್ಲ ಹೇಳ್ತಾ ಇರ್ತೀವಿ. ನಮ್ಮ ಪ್ರಾಣ ಪ್ರಿಯನಾಗಿರುವ ಕರ್ತನ ಪ್ರತ್ಯಕ್ಷತೆಯಲ್ಲಿ ಅಲ್ಲದೆ ಸತ್ತವರು ಇಲ್ಲಿರುವಾಗ ನಾವು ಅವನ ಸಂಗಡ ಮೇಲಕ್ಕೆ 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 ಮೇಲಕ್ಕೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ನನ್ನ ಹತ್ರ ಈಗ ಹೇಳಿದ್ರು ಶಾಂತವಾಗಿ ನಿಂತು ಪ್ರಸಂಗ ಮಾಡಕ್ಕೆ. ನಾನು ಅವ್ರಿಗೆ ಈಗ ಪ್ರತ್ಯುತ್ತರವಾಗಿ ಈಗ ಹೇಳಿದೆ, ಐ ಸಾರಿ, ನಾನು ರಕ್ಷಣೆ ಹೊಂದೋದಕ್ಕೆ ಮುಂಚೆ ಫಾಸ್ಟ್ ಬೌಲರ್ ಆಗಿದ್ದೆ. ಸ್ಪಿನ್ನರ್ ಆಗಿದ್ರೆ ಅಲ್ಲೇ ನಿಂತ್ಕೊಂಡು 1 2 1 2 1 2 ಇಷ್ಟು ಬಿಟ್ಟು ನಾನು ಬೇರೆ ಕದಲ್ತಾನೇ ಇರಲಿಲ್ಲ. ಅಲ್ಲೇ ನಿಂತು ಪ್ರಸಂಗ ಮಾಡ್ತಿದ್ದೆ. ನಾನು ಫಾಸ್ಟ್ ಬೌಲರ್ ಫೇಸ್ ಜಾಸ್ತಿ ಆಗ್ಬೇಕಾದ್ರೆ ತುಂಬ ರನ್ನಪ್ ಜಾಸ್ತಿ ತಗೋಬೇಕು. ಸೋತ್ರ ಅರ್ಥ ಆಗಿರ್ಬೋದು, ಅರ್ಥ ಆಗಿರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಇದು ಆರಂಭ, ಇವತ್ತು ಆರಂಭ. ಸತ್ಯವೇದ ಗ್ರಂಥದಲ್ಲಿ ಆಲಯದ ದೀಪ ಯಾವಾಗಲೂ ಉರಿತಾನೆ ಇರಬೇಕು. ನೀನು ನಾನು ದೇವರ ಮಂದಿರವಾಗಿದ್ದೇವೆ. ನನ್ನ ದೇಹದಿಂದ ದೇವರ ನಾಮವನ್ನ, ದೇವರ ಮಹಿಮೆಯನ್ನ ಪ್ರಕಾಶಪಡಿಸುತ್ತಾ ಇರಬೇಕು. ದೇವರ ಸತ್ಯವೇದ ಗ್ರಂಥ ಹೇಳುತ್ತದೆ, 1 ಕೊರಿಂಥ 3:16 ಹೇಳುತ್ತದೆ, ಯು ಆರ್ ದ ಟೆಂಪಲ್ ಆಫ್ ಗಾಡ್. ನೀನು ದೇವರ ಮಂದಿರವಾಗಿದ್ದೀಯ. ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. 1 ಕೊರಿಂಥ 6:20 ಹೇಳುತ್ತದೆ, ಅವನು ನಿಮ್ಮನ್ನ ಕ್ರಯಕ್ಕೆ ಕೊಳ್ಳಲ್ಪಟ್ಟಿರೋದ್ರಿಂದ ಇನ್ನು ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಆದ್ದರಿಂದ ನಿಮ್ಮ ದೇಹಗಳಿಂದ ದೇವರ ಮಹಿಮೆಯನ್ನ, ದೇವರ ತೇಜಸ್ಸನ್ನ ಪ್ರಕಾಶಪಡಿಸ್ತಾ ಇರ್ರಿ. ಅದರಿಂದಲೇ ನಾನು ಆರಂಭದಲ್ಲಿ ಹೇಳಿದೆ, ಮತ್ತಾಯನ ಸುವಾರ್ತೆ 6:22 ಹೇಳುತ್ತದೆ, ಕಣ್ಣು ದೇಹಕ್ಕೆ ದೀಪವಾಗಿರುತ್ತದೆ. ಕಣ್ಣು ನೆಟ್ಟಗಿದ್ರೆ ಅಂದ್ರೆ ದೇಹ ಮಂದಿರ, ದೇಹ ಮಂದಿರ, ಮಂದಿರ ಬೆಳಗಬೇಕಾದ್ರೆ ಹಲ್ಲೆಲೂಯಾ ನಿನಗೆ ದರ್ಶನ ಉಳ್ಳವನಾಗಿರಬೇಕು. ದೇವರ ವಾಕ್ಯದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಹೀಗೆ ಕಾಣುತ್ತೇವೆ, ದರ್ಶಕರಿಲ್ಲದೆ ಜನರು ಅಂಕೆ ಮೀರುವಂತರಾಗಿದ್ದಾರೆ. ದರ್ಶಕರಿಲ್ಲದೆ where there is no revelation, hallelujah, people will perish. ಜನ ಅವರು ದರ್ಶಕರಿಲ್ಲದೆ ಅಂಕೆ ಮೀರಿ ಹೋಗ್ತಾ ಇದ್ದಾರೆ, ಎತ್ತುವಂತ ಹೋಗ್ತಾ ಇದ್ದಾರೆ, ಲಂಗು ಲಗಾಮ ಇಲ್ಲದೆ ಹೋಗ್ತಾ ಇದ್ದಾರೆ. ದೇವರಿಗೂ ದೆವ್ವಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಎಲ್ಲಾ ದೇವರು, ನಾಯಿ ದೇವರು, ಕೋತಿ ದೇವರು, ಎಲ್ಲಾ ದೇವರು ಅಲ್ಲದೆ. ಇವತ್ತು ನಾನು ಹೇಳುತ್ತೇನೆ, ನೀನು ಆ ಗುಂಪಿನಲ್ಲಿ ಸೇರಿದವನಲ್ಲ, ನೀನು ದರ್ಶನ ಉಳ್ಳವನಾಗಿರಬೇಕು. ಕಾರಣ ನೀನು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ಕರೆಯಲ್ಪಟ್ಟವಂತ ರಾಜಕೀಯ ಅಥವಾ ಯಾಜಕ ವಂಶಸ್ಥನಾಗಿದ್ದೀಯಾ? ಅವನ ಸ್ವಕೀಯ ಪ್ರಜೆಯಾಗಿದೆಯಾ? ಕತ್ತಲೆ ಮುಗಿತು, ಇನ್ನೇನಿದ್ರು ಬೆಳಕಾಗಿದೆ. ಬೆಳಕು, ದೇಹ ಬೆಳಕಾಗಿದೆ, ದೀಪವಾಗಿದೆ. ಅದು ನೆಟ್ಟಗಿರಬೇಕು. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಮಂದಿರದಲ್ಲಿ, ಆಲಯದಲ್ಲಿ ದೀಪ ಉರಿತಾನೆ ಇರಬೇಕು. ಈ ದೀಪ ಹೇಗೆ ಉರಿಯೋದು ಗಮನ ಇಟ್ಟು ಕೇಳ್ರಿ. ಇಂದಿನ ಕಾಲದಲ್ಲಿ ನಾವೀಗ ಬೆಂಕಿ ಪಟ್ಟಣ ಹಚ್ತೀವಿ ದೀಪ ಉರಿಸೋದಿಕ್ಕೆ, ಇಲ್ಲ ಲೈಟ್ ತಗೊಂಡು ಉರಿಸ್ತೀವಿ. ಸ್ತೋತ್ರ. ಇಲ್ಲದಿದ್ರೆ ದೀಪಕ್ಕೆ ಒಂದು ಸ್ವಿಚ್ ಹಾಕಿದ್ರೆ ದೀಪ ಉರಿಯುತ್ತೆ. ಹಿಂದಿನ ಕಾಲದಲ್ಲಿ ಆಗಿರ್ಲಿಲ್ಲ. ಆಲಯದ ದೀಪ ಯಾವಾಗಲೂ ಉರಿತಾನೇ ಇರಬೇಕು, ಯಾವಾಗಲೂ ಉರಿತಾನೆ ಇರಬೇಕು. ಆಲಯದಲ್ಲಿ ದೀಪ ಉರಿಯುವಾಗ ಅದರ ಬತ್ತಿಯನ್ನ ಅವಾಗ ಟ್ರಿಮ್ ಮಾಡ್ತಾ ಇರಬೇಕು, ಕತ್ತರಿಸ್ತಾ ಇರಬೇಕು, ಎಣ್ಣೆ ಹಾಕ್ತಾನೇ ಇರಬೇಕು. ಕಾರಣ ದೇವರ ಆಲಯದಲ್ಲಿ ಇರುವ ದೀಪ ಅದು ಯಾವಾಗಲೂ ಬೆಳಗುತ್ತಾನೆ ಇರಬೇಕು. ಹಾಗಾದ್ರೆ ಇದರ ಒಳಗಡೆ ಇರುವಂತ ದೇವ ಮಕ್ಕಳು 3 ತಿಂಗಳು ರವಿ ಪಾಸ್ಟರ್ ಬಂದಾಗ, ಇಲ್ಲ ಯಾರಾದ್ರೂ ಬೇರೆ ದೇವ ಸೇವಕರು ಬಂದಾಗ ಅವಾಗ ಮಾತ್ರ ಬೆಳಕು ಕೊಟ್ಟು ಆಮೇಲೆ ತಿರ್ಗಾ ಕತ್ತಲೆ ಜೀವನ ಅಲ್ಲ. ನೀವು ಯಾವಾಗಲೂ ಬೆಳಕಿನಲ್ಲಿ ನಡೆಯುವವರಾಗಿರಬೇಕು. ಇನ್ನ ಗಮನಿಸ್ತೀರಿ, ಆಗಿನ ಕಾಲದಲ್ಲಿ ದೀಪವನ್ನ ದೇವರ
ಯಾಜಕರ ಬಳಿಯಲ್ಲಿ ಯಜ್ಞ ವೇದಿಗಳಲ್ಲಿ ಯಜ್ಞದ ಪಶುಗಳನ್ನು ತಂದು ಇಡುತ್ತಾರೆ. ಯಾಜಕರು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡುವಾಗ ಆ ಯಜ್ಞದಲ್ಲಿ ದೇವರು ಒಲಿಯುವುದಾದರೆ ಪರಲೋಕದಿಂದ ಬೆಂಕಿ ಇಳಿಯುತ್ತೆ. ಯಜ್ಞ ವೇದಿಯನ್ನ ದಹಿಸುವಂತದಾಗಿರುತ್ತದೆ. ಅಲ್ಲಿ ಉರಿಯುವಂತ ಬೆಂಕಿಯಿಂದ ಈ ದೀಪವನ್ನ ಅಂಟಿಸುತ್ತಾರೆ. ಈ ದೀಪ ಆಲಯದಲ್ಲಿ ಇಡುತ್ತಾರೆ. ಆ ದೀಪ ಅಲ್ಲಿ 7 ದೀಪ ಸ್ತಂಭಗಳಿದೆ. ಒಂದು ಆರೋದ್ರೆ ಇನ್ನೊಂದನ್ನ ಅಲ್ಲಲ್ಲಿ ಬೆಂಕಿ ಕಡ್ಡಿಯಿಂದ ಗೀರಿ ಉರಿಸೋದಲ್ಲ. ಈ ದೀಪ ಮತ್ತೊಂದು ದೀಪವನ್ನ ಉರಿಸುತ್ತೆ. ಒಂದು ಆರೋದ್ರೆ ಇನ್ನೊಂದು ಉರಿಸುತ್ತೆ. ಇದರ ಒಳಗಡೆ ಇರುವವರು ನಿಮಗೆ ಅರ್ಥ ಆಗಿರ್ಬೋದು. ಸಭೆ ಅನ್ನೋದು ಒಂದು ಸಭೆ ಆರೋದ್ರೆ, ಒಂದು ಸಭೆ ತಣ್ಣಗಾದ್ರೆ ಇನ್ನೊಂದು ಸಭೆ ಅವನ್ನ ಬಿಸಿ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ನಿನ್ನ ಕಣ್ಣು ಬೆಳಗ್ತಾ ಇದೆ ಅಂತ ಅರ್ಥ. ನನಗೆ ಈ ಕಣ್ಣಿನ ಕುರಿತು ಹೇಳ್ತಾ ಹೋದ್ರೆ ಎಲ್ಲಿ ಆರಂಭಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕಂತಾನೆ ಗೊತ್ತಾಗಲ್ಲ. ಸ್ತೋತ್ರ. ಇನ್ನ ಗಮನಿಸ್ರಿ, ಕೆಲವರಿಗೆ ಲಾಂಗ್ ಸೈಟ್ ಇದೆ, ಕೆಲವರಿಗೆ ಶಾರ್ಟ್ ಸೈಟ್ ಇದೆ. ಕೆಲವರಿಗೆ ಹತ್ರ ಇರೋದೇ ಕಾಣೋದು, ಕೆಲವರಿಗೆ ದೂರ ಇರೋದು ಮಾತ್ರ ಕಾಣೋದು. ಕೆಲವರಿಗೆ ಹತ್ರ ಇರೋದು ಕಾಣಲ್ಲ, ಕೆಲವರಿಗೆ ದೂರ ಇರೋದು ಕಾಣಲ್ಲ. ಹಲ್ಲೆಲೂಯಾ. ಕೆಲವರಿಗೆ ಲಾಂಗ್ ಸೈಟ್ ಇದೆ, ಕೆಲವರಿಗೆ ಶಾರ್ಟ್ ಸೈಟ್ ಇದೆ. ಲಾಂಗ್ ಸೈಟ್ ಇರೋವರೆಗೂ ಶಾರ್ಟ್ ಸೈಟ್ ಇರೋವರೆಗೂ ವ್ಯತ್ಯಾಸ ಇದೆ. ಇವತ್ತು ನಮಗೆ ಬೇಕಾ ಕೆಲವರು ಶಾರ್ಟ್ ಸೈಟ್ ಏನ್ ಮಾಡ್ತಾರೆ ಹಾಗಂದ್ರೆ ಏನು ಅಂತ. ಶಾರ್ಟ್ ಸೈಟ್ಗೂ ಲಾಂಗ್ ಸೈಟ್ಗೂ ಏನ್ ವ್ಯತ್ಯಾಸ? ಕೆಲವರು ಶಾರ್ಟ್ ಸೈಟ್ ಅವರು ಯಾರ ತಂಟೆಗೂ ಹೋಗಲ್ಲ, ಯಾರ ಜೊತೆ ಒಡನಾಟ ಮಾಡಲ್ಲ. ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುತ್ತೇವೆ. ಅಲ್ಲೇ ಒಂದು ಬೌಂಡ್ರಿ ಹಾಕಿರ್ತಾರೆ. ಸ್ತೋತ್ರ. ಈ ಸ್ತೋತ್ರ ಹೇಳದೇ ಇದ್ದಾಗ ನನಗೊಂದು ಆಶ್ಚರ್ಯ. ಪಾಸ್ಟರ್ ನಮ್ಮ ವಿಷಯ ಹೇಳ್ತಾ ಇದ್ದಾರ, ಮೇ ಬಿ ಇರ್ಬೋದು. ಸ್ತೋತ್ರ. ಯಾರ ತಂಟೆಗೂ ನಾವು ಹೋಗಲ್ಲ. ಭಾನುವಾರ ಆದ್ರೆ ಓದುವ ಪುಟ್ಟ, ಬಂದ ಪುಟ್ಟ, ಓದ್ವಿ ಬಂದ್ವಿ. ಏನ್ ಪ್ರಸಂಗ ಮಾಡಿದ್ರು, ಯಾರು ಪ್ರಸಂಗ ಮಾಡಿದ್ರು, ನಮಗೂ ಅದಕ್ಕೂ ಯಾವ ಅರಿವು ಇಲ್ಲ. ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸ್ತೇವೆ. ಅದು ಶಾರ್ಟ್ ಸೈಟ್. ಸ್ತೋತ್ರ. ಆದ್ರೆ ಲಾಂಗ್ ಸೈಟ್ ಆಗಲ್ಲ. ಲಾಂಗ್ ಸೈಟ್ ಅಂದ್ರೆ ದೂರದಲ್ಲಿ ಈಗಲೇ ನೋಡ್ತಾ ಇರ್ತಾರೆ. ಅಂತವ್ರು ಯಾರಾದ್ರೂ ಆಸನದಲ್ಲಿ ಇದ್ದಾರೆ, ಈಗ ಏನು ಕಾಣ್ತಾ ಇಲ್ಲ. ಆಸನದ ಉಜ್ಜೀವನ ಈಗ ಏನು ಕಾಣ್ತಾ ಇಲ್ಲ. ಆದ್ರೆ ಇದರ ಒಳಗಡೆ ಕೆಲವರು ಲಾಂಗ್ ಸೈಟ್, ಯಾಕೋಬನ ಹಾಗೆ ದೂರದೃಷ್ಟಿ ಉಳ್ಳವರು. ಅಂತವರಲ್ಲಿ ಯಾರಾದ್ರೂ ಇದ್ದಾರೆ? ಅವನು ಒಬ್ಬಂಟಿಗನಾಗಿ ಬೆತ್ತೇಲಿನಲ್ಲಿ ಅಲ್ಲಿ ಲೂಸಿರುವಂತ ಸ್ಥಳದಲ್ಲಿ ಒಬ್ಬಂಟಿಗನಾಗಿ ಬಿದ್ದಿರುವಾಗ ತಂದೆಯಿಂದ ಬೇರ್ಪಟ್ಟು ಅಣ್ಣನ ಕೋಪಕ್ಕೆ ತುತ್ತಾಗಿ ಪ್ರಾಣ ಭಯದಿಂದ ಓಡ್ತಾ ಇರುವಾಗ ಆ ರಾತ್ರಿ ಮಲಗೋದಕ್ಕೆ ಕುರ್ಲಾನ್ ಬೆಡ್ಡಿಲ್ಲ. ಕುರ್ಲಾನ್ನ ಅಲ್ಲಲ್ಲಿ ದಿಂಬಿಲ್ಲದ ತಲೆ ದಿಂಬಿಗೆ ಕಲ್ಲನ್ನು ಇಟ್ಟು ಯಾಕೋಬನಿಗೆ ದೂರದೃಷ್ಟಿ ಇತ್ತು. ಅಪ್ಪನಿಂದ ಬೇರ್ಪಟ್ಟು ಅಣ್ಣನ ಕೋಪಕ್ಕೆ ತುತ್ತಾಗಿ ಅವನಿಗೆ ಸಮಾಧಾನ ಇಲ್ಲದೆ ಓಡ್ತಾ ಇದ್ದಾನೆ. ಪ್ರಾಣ ಭಯದಿಂದ ಓಡ್ತಾ ಇದ್ದಾನೆ. ಹಾಗೆ ಬೆಥೇಲಿಗೆ ಬಂದು ಸೇರ್ತಾ ಇದ್ದಾನೆ. ಮಲಗೋದಕ್ಕೆ ಕುರ್ಲಾನ್ ಬೆಡ್ಡಿಲ್ಲ, ಕುರ್ಲಾನ್ ದಿಂಬಿಲ್ಲ. ಅಲ್ಲೇ ಇದ್ದಂತ ಒಂದು ಕಲ್ಲನ್ನ ತಲೆ ದಿಂಬಾಗಿ ಇಟ್ಟುಕೊಂಡು ಅವನು ಅವತ್ತು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ. ಅವನ ಅಡ್ವಾನ್ಸ್ ಆಗಿ ಒಂದು ತೈತು ಕೊಟ್ಟ, ದಶಮಾಂಶನೂ ಕೊಟ್ಟ. ನಮ್ಮಲ್ಲಿ ಹಂಗಲ್ಲ, ಬಿಡುಗಡೆ ಆದ್ರೂ ತೈತು ಕೊಡೋಲ್ಲ. ಸ್ತೋತ್ರ. ಹೇಳದೆ ಇದ್ದಾಗ ನಂಗೆ ಅರ್ಥ ಆಯ್ತು ನನ್ನ ವಿಷಯನ ಹೇಳಿದ್ದು ಅಂತ. ಅವನು ಅವತ್ತು ರಾತ್ರಿ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ನಾನು ಅಡ್ವಾನ್ಸ್ ಆಗಿ ನನ್ನ ದೇವರಿಗೆ ತೈತ್ ಕೊಡ್ತಾ ಇದ್ದೀನಿ. ನನ್ನನ್ನ ಸುರಕ್ಷಿತವಾಗಿ ಇಲ್ಲಿಗೆ ವಾಪಸ್ ಹಿಂತಿರುಗಿ ಕರೆದುಕೊಂಡು ಬರೋದಾದ್ರೆ, ನನ್ನನ್ನ ಯಾವ ಕೇಡು ಗಂಡಾಂತರ ಇಲ್ಲದೆ ನನ್ನ ಕಾಪಾಡಿಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ರೆ, ನನ್ನ ತಲೆಮಾರಿನ ಅಬ್ರಾಹ್ಮನ ಸಂತತಿಯಾದ ನನ್ನ ನೀನು ಆಶೀರ್ವಾದ ಮಾಡಿದ್ರೆ, ನಾನು ನಿನಗೆ ಇಲ್ಲೊಂದು ಯಜ್ಞ ವೇದಿಯನ್ನು ಕಟ್ತೇನೆ, ನಾನು ನಿನ್ನಲ್ಲಿ ಇಲ್ಲಿ ಆರಾಧನೆ ಮಾಡ್ತೇನೆ. ಅಂತವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಅವರು ಮಾತ್ರ ಸ್ತೋತ್ರ ಹೇಳ್ತಾರೆ. ಯೇಸುವಿನ ನಾಮದಲ್ಲಿ ದೂರದೃಷ್ಟಿ ಉಳ್ಳವರಾಗಿದ್ರೆ, ಇವತ್ತು ನೀವೆಲ್ಲರಿಂದ ಕೈ ಬಿಟ್ಟವರಾಗಿರ್ಬೋದು, ತಂದೆ ತಾಯಿ ನಿಮ್ಮನ್ನು ತೋರಿದವರಾಗಿರ್ಬೋದು, ನೀವು ಒಂಟಿ ಆಗಿರ್ಬೋದು, ತಿನ್ನೋದಕ್ಕೆ ಒಪ್ಪತ್ತಿನ ಆಹಾರ ಇಲ್ಲದವರಾಗಿರ್ಬೋದು. ಆದ್ರೆ ಒಂದು ದಿನ ಬರುತ್ತೆ, ನಾನು ನನ್ನ ಕಾಂತನನ್ನ ಯೋಬನು ಹೇಳಿದ ಹಾಗೆ ಅನ್ಯನ ಕಣ್ಣುಗಳಿಂದಲ್ಲ, ನನ್ನ ಸ್ವಂತ ಕಣ್ಣಿನಿಂದಲೇ ನಾನು ಕಾಣುವಂತನಾಗಿದ್ದೇನೆ. ನನ್ನ ಬಿಡುಗಡೆ ನಾನು ಕಾಣುತ್ತೇನೆ, ನನ್ನ ಆಶೀರ್ವಾದ ನಾನು ಕಾಣುತ್ತೇನೆ, ನನ್ನ ಸೌಖ್ಯ ನಾನು ಕಾಣುತ್ತೇನೆ. ಶಾಲೋಮ್
ಮನೆಗಳಿಗೆ ಶಾಲೋಮ್, ಕುಟುಂಬಗಳಿಗೆ ಶಾಲೋಮ್, ಒಂದೊಂದು ವ್ಯಕ್ತಿಗಳಿಗೂ ಶಾಲೋಮ್. ಚಲಿಸದೇ ಇರುವ ಹಾವಳಿಗಳು right now I command in Jesus name, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ಜ್ಞಾನದಲ್ಲಿ ಆಜ್ಞಾಪಿಸುತ್ತಾ ಇದ್ದಾನೆ. ಸಕ್ರಿ ನೆಟ್ಟಗಾಗಲಿ, ಚಲಿಸದೇ ಇರುವ ಕಿಡ್ನಿಗಳು ರಿಫಂಕ್ಷನ್ ಆಗಲಿ, ಚಲಿಸದೆ ಕ್ಯಾನ್ಸರ್ ಗಡ್ಡೆಗಳ ಪ್ರತ್ಯಕ್ಷವಾಗಲಿ, ಆಸ್ಮಾ ರೋಗಗಳ ಸತ್ಯವಾಗಲಿ, ಸ್ಪಿರಿಟ್ ಆಫ್ ಡಯಾಬಿಟಿಸ್ I command in Jesus name, the spirit of infirmity, ಎಲ್ಲ ದೌರ್ಬಲ್ಯದ ಆತ್ಮನ ಈ ರಾತ್ರಿ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಹೃದ್ರೋಗದ ಆತ್ಮನೆ come out. I command in Jesus name, come out. Leave this body. ಶರೀರಗಳನ್ನು ಬಿಡು. No more attack. No more attack. No more attack. No more attack. ಇದು ಎಂದಿಗೂ ಆತ್ಮನೇ ಈ ಶರೀರಗಳನ್ನು ಮುಟ್ಟೋದಕ್ಕೆ ಅಧಿಕಾರ ಇಲ್ಲ. I release the power of God. The healing power. ರಾತ್ರಿ ನೆತ್ತಿಯಿಂದ ಪಾದದವರೆಗೆ ದೈವ ಜನ ಸ್ಪರ್ಶಿಸಲ್ಪಡಲಿ, ಸಾನ್ನಿಧ್ಯದಲ್ಲಿ ಸ್ಪರ್ಶಿಸಲ್ಪಡಲಿ. ಹಿಂತಿರುಗಿ ಹೋಗುವಾಗ ತಕ್ಕ ಸಮಯದಲ್ಲಿ ಮನೆಗೆ ಸೇರಿ ಹೋಗುವ ಮಾರ್ಗದಲ್ಲಿ, ಇವರು ಹೋಗುವ ಬೆಡ್ರೂಮಿನಲ್ಲಿ, ಅಡಿಗೆ ಮನೆಯಲ್ಲಿ, ಮಲಗುವ ಹಾಸಿಗೆಯಲ್ಲಿ ನಿನ್ನ ದರ್ಶನವನ್ನು ಕಾಣಲಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಾಧಾನವಾಗಿ ಜನರನ್ನು ಕಳಿಸಿಕೊಳ್ಳಿ. ನಾಳೆ ನೂತನ ಬಲದೊಂದಿಗೆ ಅನೇಕ ಆತ್ಮಗಳನ್ನು ಕರೆತಂದವರನ್ನು ಇವನ್ನ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರೆ